ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಿರುಗಾಳಿ ಮುಂದೆ ಮಂಡಿ ಉರಿದ ಮುಂಬೈ ಫ್ರಾಂಚೈಸಿ. ಸಂಕಷ್ಟದಲ್ಲಿ ಹಾರ್ದಿಕ್ ಪಾಂಡ್ಯ. ಐಪಿಎಲ್ ಮುನ್ನ ಎಂಐ ತಂಡದಲ್ಲಿ ಆಯಿತು ದೊಡ್ಡ ಕೋಲಾಹಲ. ಮತ್ತೊಮ್ಮೆ ಬದಲಾಗಲಿದೆಯಾ ಮುಂಬೈ ತಂಡದ ನಾಯಕನ ಸ್ಥಾನ? ದೊಡ್ಡ ನಿರ್ಧಾರ ಕೈಗೊಂಡ ಮುಂಬೈ ತಂಡ. ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಐಪಿಎಲ್ ನಲ್ಲಿ ನೀವು ಯಾವ ತಂಡದ ಅಭಿಮಾನಿ ಎನ್ನುವುದನ್ನು ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಐಪಿಎಲ್ 2024ಕ್ಕಾಗಿ ದಿನಗಣನೆ ಶುರುವಾಗಿದೆ ಮತ್ತು ಅದಕ್ಕಾಗಿ ಈಗಾಗಲೇ ಡಿಸೆಂಬರ್ನಲ್ಲಿ ಮಿನಿ ಹರಾಜು ಪ್ರಕ್ರಿಯೆ ಕೂಡ ನಡೆದಿದೆ. ಹಾಗೆ ಎಲ್ಲ 10 ತಂಡಗಳ ಸ್ಕ್ವಾಡ್ ಕೂಡ ಪ್ರಕಟಗೊಂಡಿವೆ ಮತ್ತು ಐಪಿಎಲ್ ನಲ್ಲಿ 5 ಬಾರಿ ಚಾಂಪಿಯನ್ ಆಗಿದ್ದ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯರವರನ್ನ ಟ್ರೇಡ್ ಮೂಲಕ ಖರೀದಿಸಿ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ನಾಯಕನ ಪಟ್ಟ ಕಟ್ಟಲಾಯಿತು. ಈ ಮೂಲಕ ರೋಹಿತ್ಗೆ ಐಪಿಎಲ್ ಗೂ ಮುನ್ನ ದೊಡ್ಡ ಆಘಾತವನ್ನ ಮುಂಬೈ ಫ್ರಾಂಚೈಸಿ ನೀಡಿತ್ತು. ಆದರೆ ಈಗ ಸದ್ಯಕ್ಕೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಟಿ20 ಸರಣಿ ಮುಕ್ತಾಯಗೊಂಡಿದ್ದು, ಈ ಸರಣಿಯ 3ನೇ ಹಾಗೂ ಅಂತಿಮ ಟಿ20 ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಅವರ ಬಿರುಗಾಳಿಯ ಇನ್ನಿಂಗ್ಸ್ ಆಡಿದರು. ಹೌದು ಸ್ನೇಹಿತರೆ, 3ನೇ ಟಿ20 ಪಂದ್ಯದಲ್ಲಿ ಅಪಾಯಕಾರಿ ಆಟವಾಡಿದ ರೋಹಿತ್ ಶರ್ಮಾ ಅವರು 8 ಸಿಕ್ಸರ್ ಹಾಗೂ 11 ಬೌಂಡರಿಗಳ ಸಹಾಯದಿಂದ ಕೇವಲ 61 ಎಸೆತಗಳಲ್ಲಿ ಅಜೇಯ 121 ರನ್ ಸಿಡಿಸಿದರು ಮತ್ತು ರೋಹಿತ್ ಶರ್ಮಾ ಅವರ ಈ ರೀತಿಯ ಅಪಾಯಕಾರಿ ಬ್ಯಾಟಿಂಗ್ ಪರಿಣಾಮವೇ ಟೀಂ ಇಂಡಿಯಾವು ಪಂದ್ಯವನ್ನ ಗೆದ್ದುಕೊಂಡಿತು. ಆದರೆ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಅವರ ಈ ಅದ್ಭುತ ಬ್ಯಾಟಿಂಗ್ ನೋಡಿ ಮುಂಬೈ ತಂಡದ ಪ್ರತಿಯೊಬ್ಬ ಆಟಗಾರನು ಕೂಡ ಶಾಕ್ ಆಗಿದ್ದಾರೆ. ಏಕೆಂದರೆ ಇತ್ತೀಚೆಗೆ ರೋಹಿತ್ ಶರ್ಮಾ ಅವರನ್ನ ಮುಂಬೈ ತಂಡದ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ನಾಯಕನ ಪಟ್ಟ ಕಟ್ಟಲಾಯಿತು. ಆದರೆ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯರವರು ಇಂಜುರಿಯಿಂದ ಬಳಲುತ್ತಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರು ಸತತವಾಗಿ ಅದ್ಭುತ ಆಟವನ್ನ ಆಡುತ್ತಿದ್ದಾರೆ. ಆದರೆ ದೊಡ್ಡ ನಿರ್ಧಾರ ಕೈಗೊಂಡ ಮುಂಬೈ ಫ್ರಾಂಚೈಸಿ ರೋಹಿತ್ ಶರ್ಮಾ ಅವರ ನಾಯಕತ್ವದ ಬಗ್ಗೆ ದೊಡ್ಡ ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ನೀತಾ ಅಂಬಾನಿ ಅವರು ಮಾತನಾಡುವ ಮೂಲಕ ವಿಶ್ವಕಪ್ ವೇಳೆ ಗಾಯಗೊಂಡ ಹಾರ್ದಿಕ್ ಪಾಂಡ್ಯ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ಮತ್ತು ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ ಬಳಿಕ ಟೀಂ ಇಂಡಿಯಾ ತಂಡದ ಪರ ಒಂದೇ ಒಂದು ಪಂದ್ಯವನ್ನ ಸಹ ಆಡಿಲ್ಲ. ಆದ್ದರಿಂದ ಮುಂಬರುವ ಐಪಿಎಲ್ ಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಫಿಟ್ ಆಗದೇ ಇದ್ದಿದ್ದಲ್ಲಿ ಅದ್ಭುತ ಆಟವನ್ನ ಆಡುತ್ತಿರುವ ರೋಹಿತ್ ಶರ್ಮಾ ಅವರನ್ನೇ ಮತ್ತೊಮ್ಮೆ ಮುಂಬೈ ತಂಡದ ನಾಯಕನಾಗಿ ಮಾಡುತ್ತೇವೆ ಎಂದು ನೀತಾ ಅಂಬಾನಿರವರು ಹೇಳಿದ್ದಾರೆ. ಬಂಧುಗಳೇ, ರೋಹಿತ್ ಶರ್ಮಾ ಅವರು ಮುಂಬೈ ತಂಡದ ಕ್ಯಾಪ್ಟನ್ ಆಗಬೇಕಾ ಅಥವಾ ಬೇಡವಾ, ಅಥವಾ ಮುಂಬೈ ತಂಡವನ್ನ ರೋಹಿತ್ ಶರ್ಮಾ ಅವರು ಬಿಟ್ಟರೆ ಯಾವ ಒಂದು ತಂಡ ಸೇರಿಕೊಳ್ಳಬೇಕು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.